MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಮಾದನಾಯಕನಹಳ್ಳಿ ಠಾಣಾ ವ್ಯಾಪ್ತಿಯ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 6 ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಿನ ಮಾದನಾಯಕನಹಳ್ಳಿ ಪೊಲೀಸರಿಂದ ಈ ಕಾರ್ಯಾಚರಣೆ. ಮನೆಗೆ ನುಗ್ಗಿ ಹಲ್ಲೆ ಮಾಡಿ ರೇಪ್ ಮಾಡಿದಂತಹ ಆರೋಪ ನವೀನ್, ಕಾರ್ತಿಕ್, ಶುಯೋಗ್, ಸೀನಾ, ಜಂಗ್ಲಿ, ಪೃಥ್ವಿ ಸೆರೆಯಾಗಿದ್ದಾರೆ. ಇನ್ನು A1 ತಲೆಮರೆಸಿಕೊಂಡಿದ್ದಾನೆ ಮಿಥುನ್. ಆತನಿಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಮನೆಗೆ ನುಗ್ಗಿ ಗ್ಯಾಂಗ್ ರೇಪ್ ಮಾಡಿದಂತಹ ಈ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಇದರ A1 ಆರೋಪಿ ಈಗ ಆತನಿಗಾಗಿ ಬಲೆ ಬೀಸಲಾಗಿದೆ. ನವೀನ್, ಕಾರ್ತಿಕ್, ಶುಯೋಗ್, ಸೀನಾ, ಜಂಗ್ಲಿ, ಪೃಥ್ವಿ ಇವರನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದ್ದು ತಲೆಮರೆಸಿಕೊಂಡಿರುವಂತಹ A1ಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸಿದ್ದಾರೆ. ಪೊಲೀಸರ ಸೋಗಿನಲ್ಲಿ ಬಂದು, ಪೊಲೀಸ್ ಇನ್ಫಾರ್ಮರ್ ಸೋಗಿನಲ್ಲಿ ಬಂದು ಮನೆಗೆ ನುಗ್ಗಿ ಗ್ಯಾಂಗ್ ರೇಪ್ ಮಾಡಿ ಅಲ್ಲಿಂದ ಪರಾರಿಯಾಗಿದ್ರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಆದರೆ ಈಗ ಪೊಲೀಸರ ಅತಿಥಿಯಾಗಿದ್ದಾರೆ 6 ಜನ. ಮಾದನಾಯಕನಹಳ್ಳಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಹಲ್ಲೆ ಮಾಡಿ ರೇಪ್ ಮಾಡಿದಂತಹ ಆರೋಪ ಈ ಆರೋಪಿಗಳ ಮೇಲಿರುವಂಥದ್ದು. ಈಗಾಗಲೇ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ ನವೀನ್, ಕಾರ್ತಿಕ್, ಸುಯೋಗ್, ಶೀನಾ, ಪೃಥ್ವಿ. ಆದರೆ ಇನ್ನೂ A1 ತಲೆಮರೆಸಿಕೊಂಡಿದ್ದಾನೆ. ಆತನಿಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಆರೋಪಿಗಳನ್ನ ಗಮನಿಸ್ತಾ ಇದ್ದೀವಿ. ಜೊತೆಗೆ A1ಗಾಗಿ ಹುಡುಕಾಟ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, ಈಗ ಬಹಳ ದೊಡ್ಡ ಕಾರ್ಯಾಚರಣೆ ನಡೆಸಿ ಪ್ರಮುಖ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದ್ದಾರೆ. A1 ಇನ್ನೂ ಅಬ್ಸ್ಕಾಂಡಿಂಗ್ ಆಗಿರುವಂತದ್ದು. ಈ ಘಟನೆ ಕುರಿತಂತೆ ಜೊತೆಗೆ ಈ ಆರೋಪಿಗಳ ಕುರಿತಂತೆ ಏನ್ ಮಾಹಿತಿ ಲಭ್ಯ ಆಗ್ತಾ ಇದೆ? ಪ್ರತಿಮಾ, ಏನು ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 6 ಜನ ಆರೋಪಿಗಳನ್ನ ಬಂಧನವನ್ನು ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ A1 ಆರೋಪಿ ಏನ್ ಮಿಥುನ್ ಏನಿದ್ದಾನೆ, ಈತ ರೇಪ್ ಮಾಡಿದ್ದಾನೆ ಅನ್ನೋ ಒಂದು ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ. ಪ್ರಮುಖವಾಗಿ ಇವರು ಪೊಲೀಸರ ಸೋಗಿನಲ್ಲಿ ಆ ಒಂದು ಮನೆಗೆ ರೈಡ್ ಮಾಡ್ತಾರೆ. ಅಂದ್ರೆ ಪ್ರಾಥಮಿಕ ಮಾಹಿತಿ ಪ್ರಕಾರ ಸಿಕ್ಕಿರ್ತಕ್ಕಂಥದ್ದು ಅಂದ್ರೆ ಏನು, ಅಲ್ಲಿ ಸಂತ್ರಸ್ತರು ಏನಿದ್ರು ಅಲ್ಲಿ ಇಬ್ರು ಇರ್ತಾರೆ. ಆ ಇಬ್ರು ಇರ್ತಾನೆ ಸಂದರ್ಭದಲ್ಲಿ ಇವರು 6 ಜನ ಏನಿದ್ದಾರೆ, ಏನು ಮಿಥುನ್, ನವೀನ್, ಕಾರ್ತಿಕ್, ಶುಯೋಗ್, ಸೀನಾ, ಜಂಗ್ಲಿ, ಪೃಥ್ವಿ ಇವರೆಲ್ಲ ಒಂದೇ ರೂಮ್ ಮಾಡ್ಕೊಂಡಿರ್ತಾರೆ. ಆ ಗಂಗೊಂಡಳ್ಳಿಯಲ್ಲಿ ಏನು ಇವರು ಪ್ರಾಸ್ಟಿಟ್ಯೂಟ್ ಮಾಡ್ತಾರೆ ಅಂತ ಹೇಳಿ ಆರೋಪವನ್ನ ಮಾಡಿದಲ್ದೆ ಏಕಾಏಕಿ ಒಂದು ತಡರಾತ್ರಿ ಒಂದು 9 ರಿಂದ 10 ಗಂಟೆ ಒಳಗೆ ಮನೆಗೆ ನುಗ್ತಾರೆ. ಮನೆಗೆ ನುಗ್ಗಿ ಆ ಇಬ್ಬರು ಸಂತ್ರಸ್ತೆ ಮೇಲೆ ಹಲ್ಲೆಯನ್ನ ಕೂಡ ಮಾಡ್ತಾರೆ. ಮಿಥುನ್ ಒಬ್ಬಾಕೆಯನ್ನ ರೇಪ್ ಕೂಡ ಮಾಡ್ತಾನೆ ಅನ್ನೋ ಒಂದು ಮಾಹಿತಿ ಈಗ ಪೊಲೀಸರಿಗೆ ಸಿಕ್ಕಿರ್ತಕ್ಕಂಥ. ಸದ್ಯ ಘಟನೆ ಸಂಬಂಧ ಏನು ಹಲ್ಲೆಯನ್ನ ಮಾಡಿರ್ತಕ್ಕಂಥ ಹಿನ್ನೆಲೆ ಮತ್ತೆ ಜೊತೆಗೆ ರೇಪ್ ಮಾಡಿರ್ತಕ್ಕಂಥ ಹಿನ್ನೆಲೆ ಅವರು ತತ್ಕ್ಷಣ ಸ್ಥಳೀಯವಾಗಿ ಒಂದಷ್ಟು ಜನ ಅವರನ್ನ ಕರ್ಕೊಂಡೋಗಿ ಆಸ್ಪತ್ರೆಗೆ ದಾಖಲು ಮಾಡಿ ನಂತರ ಮಾದನಾಯಕನಹಳ್ಳಿ ಪೊಲೀಸರಲ್ಲಿ ಪ್ರಕರಣವನ್ನು ದಾಖಲು ಮಾಡ್ತಾರೆ. ಇದಾದ ನಂತರ ಪೊಲೀಸರು ಕಾರ್ಯಕ್ಷಿಪ್ತ ಪ್ರವೃತ್ತರಾಗಿ ಆ ಒಂದು 6 ಜನ ಆರೋಪಿಗಳನ್ನ ಬಂಧನವನ್ನ ಮಾಡಿದ್ರು. ಇನ್ನ A1 ಮಿಥುನ್ ಏನಿದ್ದಾನೆ ಈತನನ್ನ ಪತ್ತೆ ಮಾಡ್ಲಿಕ್ಕೆ ಈಗ ಪೊಲೀಸರು ಮುಂದಾಗಿರ್ತಕ್ಕಂಥದ್ದು. ಇನ್ನ ಅಲ್ಲಿ ಇರ್ತಕ್ಕಂಥ 6 ಜನರಲ್ಲಿ 4 ಜನ ಹೊರಗಿನ ಅಂದ್ರೆ ದೊಡ್ಡಬಳ್ಳಾಪುರ ಇರ್ಬೋದು ಮತ್ತೆ ಸುತ್ತಮುತ್ತಲಿನ ಭಾಗದವರು ಬಂದು ಕೆಲಸದ ನಿಮಿತ್ತ ಇಲ್ಲಿ ರೂಮ್ ಅನ್ನ ಮಾಡ್ಕೊಂಡಿದ್ರು ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ. ಇನ್ನ ಇಬ್ಬರು ಅದರಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಹುಡುಗರು ಅಂತ ಹೇಳಿ ಗೊತ್ತಾಗ್ತಿರ್ತಕ್ಕಂಥ. ಪ್ರತಿಮಾ, ಒಟ್ಟಾರೆಯಾಗಿ ಇವತ್ತು ಏನು 5 ಜನ ಆರೋಪಿಗಳಂದ್ರೆ ಇವರನ್ನ ಅರೆಸ್ಟ್ ಬಂಧನವನ್ನ ತೋರಿಸಿ ನಂತರ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡಲಿದ್ದಾರೆ. ಪ್ರತಿಮಾ. ಎಸ್ ಮಂಜು, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಕಾರ್ಯಾಚರಣೆ ನಡೆದಿದೆ. A1ಗಾಗಿ ಹುಡುಕಾಟ ಶುರುವಾಗಿದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.